ಹಲೋ ಹಾಯ್ ಫ್ರೆಂಡ್ಸ್, ಇದು ನನ್ನ ಸೋಮವಾರದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ ಇವಾಗ 4:52 ಆಗಿದೆ. ಸೊ ಎತ್ತಿದ್ದೀನಿ, ಎದ್ದೇಳಬೇಕು. ಏನು ಮಾಡೋಕ್ಕಾಗಲ್ಲ, ಮಾರ್ನಿಂಗ್ ರೂಟೀನ್ ಇರುತ್ತೆ ಅಲ್ವಾ. ಕೆಲಸ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು, ಮನೇಲೂ ಮಾಡಬೇಕು, ಯೋಚನೆ ಮಾಡಬೇಕು. ಸೊ ಎಲ್ಲ ಹೆಣ್ಮಕ್ಳದ್ದು ಇದೆ ಪ್ರಾಬ್ಲಮ್. ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ಮೆದ್ದಿ ಮಾಡಿದ್ರೆ 7 ಗಂಟೆಗೆಲ್ಲ ಲಾಗಿನ್ ಆಗೋದ್ರಿಂದ ಸೊ 7 o'clock ಮಕ್ಕಳು ರೆಡಿ ಇರಬೇಕು. ಸೊ ಅದರಿಂದ ನಾನು ಇಷ್ಟೊತ್ತಿಗೆ ಎದ್ರೇನೆ ಮನೇಲಿ ಎಲ್ಲ ಕೆಲಸ ಮಾಡಿ ನಾನು ರೆಡಿಯಾಗಿ ಆಫೀಸ್ ಕೊಡೋಕ್ಕಾಗೋದು. ಸೊ ಪ್ರತಿಯೊಂದು ಹೆಣ್ಮಕ್ಳು ಜವಾಬ್ದಾರಿ ಇದೇ ಆಗಿರುತ್ತೆ. ಈಚೆನೋ ದುಡಿಬೇಕು, ಮನೇಲೂ ಮಾಡಬೇಕು. ಸೊ ಎರಡು ಜವಾಬ್ದಾರಿ ಇರೋ ಎಲ್ಲ ಹೆಣ್ಮಕ್ಳು ಜೀವನನೂ ಇದೇ ಆಗಿರುತ್ತೆ, ಸೇಮ್ ಇದೇ ಆಗಿರುತ್ತೆ. ಬಟ್ ನಾನು ತೋರಿಸ್ಕೊಳ್ತಾ ಇದ್ದೀನಿ, ಎಷ್ಟೋ ಜನ ತೋರಿಸ್ಕೊಳ್ದಿರೋರು ಎಷ್ಟೋ ಜನ ಇದ್ದಾರೆ. ನಮ್ಮಮ್ಮ ಅವರಮ್ಮ ಎಲ್ಲ ಹೀಗೆ ಇದ್ದಿದ್ದು. ಸೊ ಏನು ಮಾಡೋಕ್ಕಾಗಲ್ಲ. ನಾವು ಆ ಥರ ನಮ್ಮ ಮಕ್ಕಳಿಗೋಸ್ಕರ ನಾವು ಕಷ್ಟ ಬೀಳ್ತಾ ಇದೀವಿ ಅಷ್ಟೇ. ಇವತ್ತು ನಾವು ಎಷ್ಟು ಕಷ್ಟ ಬೀಳ್ತೀವೋ ಮುಂದೆ ನಮ್ಮ ಮಕ್ಕಳು ಅಷ್ಟು ಚೆನ್ನಾಗಿರ್ತಾರೆ. ಅದೇ ನನ್ನ ಪಾಲಿಸಿ. ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಬೀಳ್ತಿರೋದು, ಈ ಕೆಲಸ ಚೂಸ್ ಮಾಡಿರೋದು ಇದೇ ಕಾರಣಕ್ಕೆ. ನನ್ನ ಮಕ್ಕಳಿಗೋಸ್ಕರನೇ ನಾನು ಈ ಕೆಲಸನ ಚೂಸ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು. ಯಾಕಂದ್ರೆ ಹಣ ಆಸ್ತಿ ಮಾಡೋದಕ್ಕಿಂತ ಒಳ್ಳೆ ಎಜುಕೇಶನ್ ಕೊಟ್ಟರೆ ಅವ್ರಿಗೆ ಅದೇ ದೊಡ್ಡ ಆಸ್ತಿ ನಾವು ಮಾಡಿರೋದು. ಹಣ ಖರ್ಚಾಗ್ಬಿಡುತ್ತೆ, ಆಸ್ತಿ ಹೊಡೆದಾಟ ಬಡದಾಟದಲ್ಲಿ ಹೋಗ್ಬಿಡುತ್ತೆ. ಬಟ್ ವಿದ್ಯೆ ಅನ್ನೋದು ಯಾರು ಕಿತ್ಕೊಳ್ಳೋಕೆ ಆಗದೆ ಇರುತ್ತದ್ದು. ಮತ್ತೆ ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇದೆ, ಆದರೆ ವಿದ್ಯೆ ಸಂಪಾದನೆ ಮಾಡೋದು ತುಂಬಾ ಸುಲಭ. ಸೊ ಅದಕ್ಕೆ ಆದಷ್ಟು ನಾವು ಕಷ್ಟ ಬಿದ್ದರೆ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಇಷ್ಟು ಜವಾಬ್ದಾರಿ ತಗೊಂಡು ನನ್ನ ಮಕ್ಕಳನ್ನ ಓದಿಸ್ತಾ ಇರೋದು. ನಾನು ಅವನ್ನೆಲ್ಲ ಒಳ್ಳೆ ಸ್ಕೂಲಿಗೆ ಹಾಕಿದ್ದೀನಿ, ಚೆನ್ನಾಗಿ ಓದ್ತಾ ಇದ್ದಾರೆ, ಓದಿಸ್ತೀನಿ ಅನ್ನೋದಕ್ಕಿಂತ ನನ್ನ ಮಕ್ಕಳಿಬ್ರು ಚೆನ್ನಾಗಿ ಓದ್ತಾರೆ. ನನ್ನ ಮಗ ಸ್ವಲ್ಪ ಕಮ್ಮಿ ಅಷ್ಟು ಬಿಟ್ಟರೆ ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ. ಸೊ ಏನು ಟೆನ್ಷನ್ ಇಲ್ಲ. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ಬಿಡ್ತೀನಿ. ನಾನು ಬೆಳಗ್ಗೆ ಎದ್ದು ನಾನು ಕೆಲಸ ಇದ್ದೇ ಇರುತ್ತೆ, ಮಾಡೋದು. ವಾರದಲ್ಲಿ ಒಂದಿನ ಆಲ್ಮೋಸ್ಟ್ ರಜಾ ಹಾಕಲ್ಲ ನಾನು, ಎಲ್ಲ ಮಾರ್ನಿಂಗ್ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಯಾಕಂದ್ರೆ ಈವ್ನಿಂಗ್ ಶಿಫ್ಟ್ ಹೋಗೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೊಂಡ್ರೆ ಬೆಟರ್. ಸಾಯಂಕಾಲ ಅಷ್ಟು ಕೆಲಸ ಇರೋದಿಲ್ಲ. ಮತ್ತೆ ಸಾಯಂಕಾಲ ಮಕ್ಕಳು ಬರ್ತಾರೆ, ಅವ್ರು ಓದ್ಕೋಬೇಕು, ಬರ್ಕೋಬೇಕು. ಅವ್ರು ಫ್ರೀ ಆಗಿದ್ರೆ ಅವ್ರು ಮಾಡ್ಕೊಂತಾರೆ. ಬಟ್ ಯಾವಾಗಲೂ ಅವ್ರಿಗೆ ಹೇಳಕ್ಕಾಗಲ್ಲ ಕೆಲಸ ಅಲ್ಲನು. ಏನ್ ಮಾಡೋದು, ಏನು ಮಾಡೋಕ್ಕಾಗಲ್ಲ. ಮನೇಲಿ ಅದಕ್ಕೆ ಹೇಳೋದು, ಹಿರಿಯರು ಇರಬೇಕು. ಹಿರಿಯರು ಇದ್ದಿದ್ರೆ ಒಂದು ಅತ್ತೆನೋ ಮಾವನೋ ಇಲ್ಲ ಅಮ್ಮನ ಅಪ್ಪನ ಜೊತೆಗಿದ್ರೆ ಸೊ ಯಾರಾದ್ರೂ ಮಾಡ್ಕೋತಾರೆ. ನಮ್ದು ಹೇಗಿದ್ರೆ ಮನೇಲಿ ಮಕ್ಕಳನ್ನು ನೋಡ್ಕೋಬೇಕು, ಈಚೆ ಕೆಲಸನೂ ಮಾಡಬೇಕು. ಸೊ ಅದರಿಂದ ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಆಫೀಸ್ ಕೊಡ್ತೀನಿ. ಒಳ್ಳೆಬೇಕು ಮಂಡ್ಯ ಆಗಿರೋದ್ರಿಂದ ಪ್ಯಾಕೇಜ್ ಎಲ್ಲ ತಗೊಂಡು ಪ್ಯಾಕೇಜ್ ಜೋಡಿಸ್ಕೋಬೇಕು. ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು 7 o'clock ಬಂದ್ಬಿಡ್ತೀನಿ ಆಫೀಸ್ಗೆ. ಸೊ ಈ ಥರ ಪ್ಯಾಕೇಜಸ್ ಇರುತ್ತೆ. ಏನು ಮಾಡೋದಲ್ಲ ಹುಡುಗರ ಕೆಲಸ. ಬಟ್ ಕೆಲಸದಲ್ಲಿ ಯಾವುದೇ ರೀತಿ ಹುಡುಗ ಹುಡುಗಿ ಅಂತ ಭಾವನೆಗಳಿರಬಾರ್ದು. ಅದೊಂದು ಇದಷ್ಟೇ ಜನ ಸೃಷ್ಟಿ ಮಾಡ್ಕೊಂಡಿರೋದು. ಕೆಲಸ ಯಾವ್ದಾದ್ರೂ ಮಾಡೋ ಮನಸ್ಸಿರಬೇಕು ಅಷ್ಟೇ ಮನುಷ್ಯನಿಗೆ. ಕಷ್ಟನೋ ಸುಖನೋ ಕೆಲಸ ನಮ್ದು. ನಾವು ಇಷ್ಟಪಟ್ಟು ಮಾಡಿದ್ರೆ ಎಂತ ಕಷ್ಟವಾಗಿರೋ ಕೆಲಸ ಕೂಡ ಈಸಿ ಕಾಣುತ್ತೆ. ಈಗ ನಾನು ಮಾಡೋ ಕೆಲಸ ಮೇಡಮ್ ಹೇಗೆ ಮಾಡ್ತೀನಿ ಅಂತ ಕೇಳ್ತಾರೆ. ನನಗೇನು ಕಷ್ಟ ಅನ್ಸಲ್ಲಪ್ಪ. ಯಾಕಂದ್ರೆ ಸ್ಟಾರ್ಟಿಂಗ್ ಕಷ್ಟ ಆಗ್ತಿತ್ತು. ಎಕ್ಸ್ಪೀರಿಯನ್ಸ್ ಹೇಳೋದು ತುಂಬಾನೇ ಹತ್ತಿದ್ದೀನಿ. ರೋಡಲ್ಲ ನಿಂತ್ಕೊಂಡು ಪ್ಯಾಕೇಜ್ ಡೆಲಿವರಿ ಗೊತ್ತಿಲ್ಲ ಯಾಕಪ್ಪ ಇಷ್ಟು ಕಷ್ಟ ಅಂತಲ್ಲ ತುಂಬಾನೇ ಫೀಲ್ ಮಾಡಿದ್ದೀನಿ, ಹತ್ತಿದ್ದೀನಿ. ಬಟ್ ಅವತ್ತು ನಾನು ಹತ್ತಿರೋದಕ್ಕೆ ಇವತ್ತು ನಾನು ಈ ಕೆಲಸ ಮಾಡ್ತಿರೋದು. ಅವತ್ತು ನನಗೆ ಈ ಕೆಲಸ ಕಷ್ಟ ಅಂತ ನಾನು ಬಿಟ್ಟೋಗಿದ್ದಿದ್ರೆ ಇವತ್ತು ಈ ಕೆಲಸ ನನ್ನ ಕೈ ಹಿಡಿತಾ ಇರಲಿಲ್ಲ. ಸೊ ಅದಕ್ಕೆ ಹೇಳೋದು, ಯಾವುದೇ ಕೆಲಸ ಆಗಲಿ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಕಷ್ಟ ಇರುತ್ತೆ, ಎಲ್ಲ ಕೆಲಸನೂ ಕಷ್ಟನೇ. ಬಟ್ ಆ ಕಷ್ಟದ ಕೆಲಸನ ನಾವು ಹೇಗೆ ಇಷ್ಟಪಡ್ತೀವಿ ಅನ್ನೋದೇ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್. ಇವಾಗ ಓದಿ ಕೆಲಸ ಮಾಡೋದು ಬೇರೆ. ನಾವು ಏನು ಓದಿರೋರಿಗೆ ಒಳ್ಳೆ ಸಂಪಾದನೆ ಮಾಡಬೇಕಂದ್ರೆ ಕಷ್ಟ ಬೀಳಬೇಕಲ್ಲ. ಯಾವ ಕೆಲಸದಲ್ಲಿ ಕಷ್ಟ ಇಲ್ಲ ಹೇಳ್ರಿ, ಎಲ್ಲ ಕೆಲಸದಲ್ಲೂ ಕಷ್ಟನೇ. ಎಲ್ಲಾ ಜೀವನದಲ್ಲೂ ಕಷ್ಟ ಇದ್ದಿದ್ದೆ. ಬಟ್ ಅದನ್ನ ಹೇಗೆ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಸೊ ಪ್ಯಾಕೇಜ್ ಎಲ್ಲ ಜೋಡಿಸ್ಕೊಂಡು ರೂಟ್ಗೆ ಹೋಗ್ತೀನಿ. ರೂಟ್ ಮುಗಿಸ್ಕೋಬೇಕಾಗುತ್ತೆ, ಏನೋ ಮಾಡೋಕ್ಕಾಗಲ್ಲ. ರೂಟ್ ಮುಗಿಸ್ಕೊಂಡು ವಾಪಸ್ ಆಫೀಸ್ಗೆ ಬರ್ತೀನಿ. ಯಾಕಂದ್ರೆ ಅಟೆಂಪ್ಟ್ಗಳಾಗಿರುತ್ತೆ. ಆಮೇಲೆ ನನ್ನ ಫ್ರೆಂಡ್ ಕೇಳ್ತೀನಿ ಯೂಟ್ಯೂಬ್ ಮಾಡುತ್ತಾ. ಸೊ ಆಮೇಲೆ ನಾನು ಹೊಸ ಫ್ರೆಂಡ್ಸ್ ಸಿಗ್ತಾರನ್ನೆಲ್ಲ ಮಾತಾಡ್ಕೊಂಡು ಹೋಗ್ತೀನಿ. ಸೊ ಆಫ್ಟರ್ ಈವ್ನಿಂಗ್ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮುಂಚೆ ಮನೆಗೆ ಹೋಗಬೇಕಾಗುತ್ತೆ. ಏನು ಮಾಡೋದು, ಡ್ಯೂಟಿ ಫಸ್ಟ್ ಶಿಫ್ಟ್ ಆಯಿತು, ಸೆಕೆಂಡ್ ಶಿಫ್ಟ್ ರೆಡಿ ಆಗಬೇಕು. ಸೊ ಸೋಮವಾರ ಮಾರ್ನಿಂಗ್ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಟೈಮ್ ಆಗೋಗಿತ್ತು. ಸೊ ಸಾಯಂಕಾಲ ಬಂದು ಸ್ವಲ್ಪ ನಮ್ಮ ಮಗಳೆಲ್ಲ ಸ್ವಲ್ಪ ರೆಡಿ ಮಾಡ್ತಾಳೆ. ಅವಳು ಆದಷ್ಟು ಅವಳು ಹೆಲ್ಪ್ ಮಾಡ್ತಾಳೆ ನನಗೆ. ಸೊ ಎಲ್ಲ ರೆಡಿ ಮಾಡಿಟ್ಟಿಲ್ಲ, ಸ್ವಲ್ಪ ನಾನು ಸ್ವಲ್ಪ ಮಾಡಿರ್ತೀನಿ. ಆಮೇಲೆ ಪೂಜೆ ಮಾಡ್ಕೊಂಡು ನಿಮ್ಮದೇ ಏನಿದೆ ಜೀವನದಲ್ಲಿ ಇದೊಂದೇ. ಯಾರು ಇಲ್ದಿರೋರಿಗೆ ದೇವರೇ ದಿಕ್ಕು ಅಂತಾರಲ್ಲ. ಜನರನ್ನ ನಂಬಿ ಮೋಸ ಹೋಗೋದಕ್ಕಿಂತ ದೇವ್ರನ್ನ ನಂಬೋಣ. ಇವತ್ತು ಕೈ ಬಿಟ್ಟಿರ್ಬೋದು, ಆದರೆ ದೇವರು ಒಂದಲ್ಲ ಒಂದು ಸಹ ಕೈ ಹಿಡಿದಿಡ್ತಾನೆ. ನಾನು ಬಲವಾಗಿ ನಂಬಿರೋದು ನನ್ನ ದೇವ್ರಗಳನ್ನ ಮಾತ್ರನೇ. ಯಾಕೆಂದ್ರೆ ಮನುಷ್ಯರು ಅವ್ರ ಕೆಲಸ ಆಗೋ ತನಕ ಅಷ್ಟೇ ನಮ್ಮ ಜೊತೆ ಇರ್ತಾರೆ, ದೇವರಾಗಲ್ಲ. ಫಸ್ಟ್ ನಮಗೆ ಕಷ್ಟ ಕೊಡ್ತಾನೆ. ಕಷ್ಟ ಆದರೆ ನಾವು ತಡ್ಕೊಂತೀವ ಇಲ್ವಾ ನೋಡ್ತಾನೆ. ನಮ್ಮ ತಡ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ ಗೊತ್ತಾದ್ರೆ ಕಷ್ಟ ಎಷ್ಟಾಗುತ್ತೋ ಅಷ್ಟು ಬಿಳಿ ಮುಂದೆ ಒಂದಲ್ಲ ದಿವಸ ಒಳ್ಳೇದಾಗುತ್ತೆ ಅನ್ನೋ ಧೈರ್ಯದ ಮೇಲೆ ಆ ನಂಬಿಕೆನ ಕಳ್ಕೊಳ್ಳೋದಿಲ್ಲ. ಇವತ್ತರೆಗೂ ಬಲವಾಗಿ ಎಷ್ಟೇ ಕಷ್ಟ ಬರಲಿ, ಸಾಯೋ ಪರಿಸ್ಥಿತಿ ಬರಲಿ, ಪ್ರಾಣ ಹೋಗಂತ ಕಷ್ಟ ಬರಲಿ, ಏನೇ ಆಗಿರಲಿ ದೇವ್ರನ್ನ ನೆನೆಸ್ಕೊತೀನಿ. ದೇವ್ರೆ ನೀನು ದಾರಿ ತೋರಿಸು, ನೀನು ತೋರಿಸೋ ದಾರಿ ನಾನು ನಡೀತೀನಿ ಅಷ್ಟೇ. ಅದು ಬಿಟ್ಟರೆ ನೀನು ನಾನು ದೇವ್ರ ಹತ್ರ ಕೇಳ್ಕೊಳ್ಳಲ್ಲ. ಯಾಕಂದ್ರೆ ನನಗೆ ಕಷ್ಟ ಕೊಡು, ನಾನು ಕೊಡಬೇಡ ಅಂತ ಯಾವತ್ತೂ ಕೇಳ್ಕೊಳ್ಳಲ್ಲ. ಬಟ್ ಆ ಕಷ್ಟನ ಎದುರಿಸಿ ನಿಲ್ಲೋ ಶಕ್ತಿ ಕೊಡು. ಎಲ್ಲೂ ಕುಗ್ಗದೇರಾಗಿ ಎಷ್ಟೇ ಜನ ನಮ್ಮನ್ನು ಕುಗ್ಸಿದ್ರು ನಾವು ಕುಗ್ಗಬಾರ್ದು. ಯಾಕೆಂದ್ರೆ ನಮ್ಮ ಜೊತೆ ಯಾರಿಲ್ಲ ಅಂದ್ರೂ ದೇವ್ರು ಇರ್ತಾರೆ. ದೇವರೇ ನಮ್ಮ ಶಕ್ತಿ, ದೇವರೇ ನಮ್ಮ ಬಲ, ದೇವರೇ ಎಲ್ಲ ಅಷ್ಟೇ. ನಾನು ಅವ್ರನ್ನ ಬಿಟ್ಟರೆ ಯಾರು ನಂಬಲ್ಲ. ಜನರನ್ನ ನಂಬಿ 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 ನನಗೆ ನಾನೇ ಮೋಸ ಹೋಗ್ಬಿಟ್ಟಿದ್ದೀನಿ. ಅದರಿಂದ ಜನರು ಯಾರು ನನ್ನ ನಂಬೋದ್ರು ನಾನು ನಂಬೋದಿಲ್ಲ, ಯಾರು ನಂಬಕ್ಕೂ ಹೋಗಲ್ಲ ಅಷ್ಟೇ. ಇರೋ ತನಕ ನಮಗೆ ದೇವರು ನಾವು ಅಷ್ಟೇ. ದೇವರು ನಮ್ಮಂತೂ 1000 ಜನ ಇರ್ಬೋದು, ಬಟ್ ಆದ್ರೆ ನಾವು ನಂಬೋದು ಮಾತ್ರ ದೇವ್ರು. ಇದು ನನ್ನ ಪುಟ್ಟ ಮನೆ ಪುಟ್ಟ ದೇವರುಗಳು. ಸೊ ಈ 3 ದೇವರು ಇವತ್ತವರೆಗೂ ನನ್ನ ಕೈ ಹಿಡಿದು ಕಾಪಾಡಿ ನಡ್ಸ್ಕೊಂಡು ಬಂದಿರೋದು. ಸೊ ಅದರಿಂದ ಯಾವತ್ತು ದೇವರಿಗೆ ಚಿರಋಣಿಯಾಗಿರ್ತೀವಿ. ಮನುಷ್ಯರಿಗೆ ನಿಯತ್ತಾಗಿ ಇರೋದಕ್ಕಿಂತ ನಾವು ನಂಬಿರೋ ದೇವರುಗಳಿಗೆ ನಾವು ನಿಯತ್ತಾಗಿರೋಣ. ಇವತ್ತು ದೇವರು ನಮ್ಮ ಕೈ ಬಿಟ್ಟಿಲ್ಲ, ಕಷ್ಟ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಒಂದಲ್ಲ ಒಂದು ದಿವಸ ಕೈ ಹಿಡಿದೇ ಹಿಡಿತಾನೇನೋ ನಂಬಿಕೆ ನನಗೆ ತುಂಬಾನೇ ಇದೆ. ಸೊ ಅದರಿಂದ ಯಾವತ್ತೂ ಮಿಸ್ ಮಾಡಲ್ಲ. ಸೊ ಅದರಿಂದ ಎಷ್ಟೇ ಕಷ್ಟ ಇದ್ರು ಮನೇಲಿ ದೀಪ ಅಂಟಿಸ್ತೀನಿ, ಪೂಜೆ ಮಾಡ್ತೀನಿ. ನಾನು ಮಾಡಿಲ್ಲ ಅಂದ್ರೂ ನನ್ನ ಮಗಳು ಮಾಡ್ತಾಳೆ, ನನ್ನ ಮಗನೂ ಮಾಡ್ತಾನೆ. ನನ್ನ ಮಗನಿಗೆ ವಿಡಿಯೋ ಇಷ್ಟ ಆಗಲ್ಲ, ಸೊ ಬರಲ್ಲ. ಸೊ ಏನೋ ಬರೋದು. ಬಟ್ ನನ್ನ ಮಗಳು ಎಲ್ಲನೂ ಮಾಡ್ತಾಳೆ, ಮನೆ ಕೆಲಸ ಮಾಡ್ತಾಳೆ, ಪೂಜೆನೂ ಮಾಡ್ತಾಳೆ. ನನ್ನ ಕೈಲಿ ಯಾವತ್ತೂ ಮಾಡೋಕ್ಕಾಗಿಲ್ಲ ಅಂತ ಪ್ರತಿಯೊಂದು ಸಾಯಂಕಾಲಕ್ಕೆ ಅಡುಗೆ ಮಾಡ್ಬಿಟ್ಟು ಸೆಕೆಂಡ್ ಶಿಫ್ಟ್ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.